ಹಲೋ ದೋಸ್ತು, ಲಾಂಗ್ ಟೈಮ್ ನೋ ಸೇ. ಎಂತ ಮಾರ ಟ್ರಾವೆಲ್ ಏಜೆಂಟ್ ಮಿಸ್ ಮಾಡ್ತಿದ್ರಾ? ಅದೇ ವಿಜಯ್ ಅವ್ರು ಹೇಳಿದ್ರು ನಿಮ್ಮನ್ನು ಮಿಸ್ ಮಾಡ್ತಿದ್ರೆ ಬೇಗ ಬನ್ನಿ ಆದಷ್ಟು. ಅದಕ್ಕೆ ನೀವು ಮಿಸ್ ಮಾಡ್ತಿದ್ರೆ ನಾ ಬರ್ದಿರ್ತೀನ, ಹಾಗೆ ಅದಕ್ಕೆ ಆದಷ್ಟು ಬೇಗ ಬಂದೆ. ಮತ್ತೆ ಮತ್ತೆ ಇವರು ನಾರ್ಮಲ್ ವಿಜಯ್ ಇದ್ದಾರಲ್ಲ, ಅವ್ರು ಎಂತ ಕಂಟೆಂಟ್ ಮಾರ, ಎಂತ ವಿಡಿಯೋ ಮಾಡ್ತಾರೆ, ಅದೆಂತ ಫಿಲ್ಮ್ ಇದೆಲ್ಲ ಬರೇ ಫಿಲ್ಮ್ ಇದೆಲ್ಲ ತೋರಿಸುದು. ಮತ್ತೆ ಎಂತ ಎಲ್ಲ ನೋಡಿದಾದ್ಮೇಲೆ ಮತ್ತೆ ಹೋಗಿ ಮತ್ತೆ ವಿಡಿಯೋ ಮಾಡ್ತಾರೆ ಮಾರೆ. ಇನ್ನು ಸ್ವಲ್ಪ ದಿನ ಬಿಟ್ರೆ ಅವ್ರು ಇಡೀ ಅಕೌಂಟ್ ಅಕ್ವೈರ್ ಮಾಡ್ತಾ ಇದ್ರು. ಅದಕ್ಕೆ ಸೀದಾ ಬೇಗ ಬಂದೆ. ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಗೆ ಇನ್ನು ಒಳ್ಳೆ ಟ್ರಾವೆಲ್ ವಿಡಿಯೋ ಸಿಗ್ತದೆ. ಇನ್ನು ನಂದೇ ಇವತ್ತಿನ ರಜೆ. ಇನ್ನು ಸ್ವಲ್ಪ ದಿನ ನಮ್ಮ ಸೀಕ್ರೆಟ್. ಮತ್ತೆ ಇನ್ನು ಸ್ವಲ್ಪ 4-5 ದಿನ ಮಾಡಿದ್ರೆ ಅಕೌಂಟ್ ನಂಗೇನೆ ಆಗಬಹುದು. ನೋಡ್ರಿ ಎಂತ ಆಗ್ತದೆ ಅಂತ. ಮತ್ತೆ ಯಾರಿಗೂ ಸಹ ಹೇಳುದು ಬೇಡ ಆಯ್ತಾ. ಮತ್ತೆ ಈಗ ಟೈಮ್ ಎಷ್ಟಾಯ್ತಂದ್ರೆ ನೋಡಿದ್ರಲ್ಲ ಟೈಮ್ ಎಷ್ಟಾಗಿದೆ ಅಂತ. ಈಗ ಟೈಮ್ 7:21 ಆಗಿದೆ. ಈಗ ಲೇಟ್ ಆಯ್ತು ಮಾರೆ, ಏನೋ ತುಂಬ ದೂರ ಹೊರಡಬೇಕು. ಮತ್ತೆ ಇವತ್ತು ನಾನು ಹೊರಡ್ತಾ ಇಲ್ಲ, ಇವತ್ತು ನಾವು ಹೊರಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಯಾರೋ ಒಬ್ರು ಇದ್ದಾರೆ. ಯಾರಂತಂದ್ರೆ ವಿಡಿಯೋ ಮುಂದೆ ತನಕ ನೋಡಿ ಯಾರಂತ ಗೊತ್ತಾಗ್ತದೆ. ಈಗ ಹೋಗುವ. ಮತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳಿಲ್ಲ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಕೊಳ್ಳೂರು. ಮತ್ತೆ ನಮ್ಮ ಫಸ್ಟ್ ಪ್ಲೇಸ್ ಬೆಳ್ಕಲ್ ತೀರ್ಥಕ್ಕೆ ಹೋಗ್ತಾ ಇದೀವಿ. ಈಗ ಹೊರಡುವ. ಸ್ವಲ್ಪ ತಿಂಡಿ ತಿನ್ನುವ. ನಮ್ಮ ಲೊಕೇಶನ್ ಹತ್ರ ಹೋಗ್ತಾ ಇರುವಾಗ ದಾರಿಯಲ್ಲಿ ಒಂದು ಬಯಲು ಸಿಕ್ಕಿತ್ತು ಮಾರೆ, ಕೆಂಪಕಲ್ಲಿದ್ದು ಬಯಲು. ಎಂತ ವ್ಯೂ ಮಾರೆ, ಇಲ್ಲ ನಿಮಗೆ ತೋರಿಸ್ತೆ. ಎಸ್, ಈಗಷ್ಟೇ ಬೆಳಗತ್ತಿ ತಲುಪಿದೀವಿ. ನೋಡ್ಬೋದು ಇಂದಿನ ವ್ಯೂ. ಎಂತ ವ್ಯೂ ಅಲ್ಲ. ಮತ್ತೆ ಬರುವಾಗ ಎಂತ ಆಫ್ ರೋಡ್ ಮಾರೆ. ಮತ್ತೆ ನಾವು ಗೂಗಲ್ ಮ್ಯಾಪಿಂದ ನೋಡ್ತಾ ಬರ್ತಾ ಇದ್ವಿ. ಗೂಗಲ್ ಮ್ಯಾಪ್ ಬೇರೆ ತೋರಿಸ್ತಾ ಇತ್ತು, ಮತ್ತೆ ಅದು ರೂಟೇ ಬೇರೆ. ಗೂಗಲ್ ಮ್ಯಾಪಲ್ಲಿ ನೋಡ್ತಾ ಬಂದರೆ ಅದು ಬೇರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ. ಬಚಾವ್ ನಮ್ದು ಇಲ್ಲಿ ಲೋಕಲ್ಸ್ ಎಲ್ಲ ಬೋರ್ಡ್ ಎಲ್ಲ ಹಾಕಿದ್ದಾರೆ, ಕರೆಕ್ಟ್ ಪ್ರಾಪರ್ ಬೋರ್ಡ್ ಹಾಕಿದ್ದಾರೆ ಎಲ್ಲೆಲ್ಲ ಹೋಗ್ಬೇಕಂತ. ನಾವು ಬೋರ್ಡ್ ನೋಡ್ತಾ ಬಂದ್ವಿ. ಮತ್ತೆ ನಾವು ಇದು ಫಾಲ್ಸ್ ಕಾಣ್ತಾ ಉಂಟು. ಇನ್ನೂ ಜಾಸ್ತಿ ಕಾಣಬೇಕಾದ್ರೆ ಮಳೆಗಾಲ ಬಂದರೆ ಸ್ವಲ್ಪ ಒಳ್ಳೆಯದು. ಸ್ವಲ್ಪ ಮಂಜು, ಸ್ವಲ್ಪ ಫಾಲ್ಸ್ ಇನ್ನೂ ಜಾಸ್ತಿ ಕಾಣ್ಬೋದು. ಇದರಲ್ಲಿ ಒಂದು ಕಾಣ್ತಾ ಉಂಟು, ಅಲ್ಲೊಂದು ಚಿಕ್ಕದುಂಟು 2. ಮತ್ತು ಇನ್ನು ಜೋರು ಮಳೆಗಾಲ ಅಂದರೆ ಎಲ್ಲ ಕಡೆ ಫಾಲ್ಸ್ ಇರಬಹುದು. ಮತ್ತು ಸ್ವಲ್ಪ ಬಿಸಿಲು ಸಹ ಉಂಟು, ನಿಲ್ಲಕ್ಕೆ ಆಗ್ತಾಯಿಲ್ಲ. ಸೊ ನೀವು ನೋಡಬೇಕಾದ್ರೆ ಬೆಸ್ಟ್ ಟೈಮಿಂಗ್ ಯಾವುದಂದರೆ ಮಳೆಗಾಲದಲ್ಲಿ ಬಂದರೆ ಒಳ್ಳೆ ಟೈಮಿಂಗ್, ಬಂದು ನೋಡ್ಬೋದು ಒಳ್ಳೆ. ಈಗ ಸಹ ಒಳ್ಳೆ ಕಾಣ್ತಾ ಉಂಟು. ಇಷ್ಟು ದೊಡ್ಡ ಬೆಟ್ಟ ನಾನು ನೋಡಲಿಲ್ಲ, ಕೆಳಗಿಂದ ಇಷ್ಟು ದೊಡ್ಡದು ಕಾಣ್ತಾ ಉಂಟು. ಎಷ್ಟು ಬೆಳ್ಕಲ್ ತೀರ್ಥದು ಇನ್ಫೋ. ಈಗ ಬೆಳ್ಕಲ್ ತೀರ್ಥ ನೋಡಿ ಆಯಿತು. ಈಗ ಹೊರಡುವ. ಹಾಂ, ಎಲ್ಲಿ ಅಂದರೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ. ಈಗ ಹೊರಡುವ. ಎಸ್, ಈಗಷ್ಟೇ ಕೊಲ್ಲೂರು ತಲುಪಿದ್ವಿ. ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ. ದೇವಸ್ಥಾನ ಹೋಗಿ ಮತ್ತೆ ನಿಮಗೆ ಸಿಗ್ತೀವಿ ಆದಷ್ಟು. ಈಗಷ್ಟೇ ದೇವರ ದರ್ಶನವಾಯಿತು. ದರ್ಶನವಾಗಿ ಮತ್ತೆ ದೇವರ ಪ್ರಸಾದ ತಿಂದು ಬಂದ್ವಿ. ಮತ್ತೆ ನಾನು ಬೆಳಿಗ್ಗೆ ಹೇಳಿದ್ದು ಕೊಳ್ಳೂರು ಹೋಗ್ತಾಯಿದ್ದೆ ಅಂತ. ಮತ್ತೆ ಬೇರೆ ಕೊಳ್ಳೂರು ಮಾತ್ರ ಅಲ್ಲ, ಬೇರೆ ಪ್ಲೇಸಸ್ ಹೋಗ್ಲಿಕ್ಕಿತ್ತು. ಅದೀಗ ದೂರ ತುಂಬ ಲೇಟ್ಸ್ ಆಗ್ತದೇನೋ, ಮೊದಲಿಗೆ ಲೇಟ್ ಆಗಿದೆ. ಸೊ ಈಗ ಸೀದಾ ಮನೆಗೆ ಹೋಗೋ ಪ್ಲ್ಯಾನ್ ಉಂಟು. ಬೇರೆ ಪ್ಲೇಸ್ ಇದ್ದರೆ ನಿಮಗೆ, ಬೇರೆ ಪ್ಲೇಸಿಗೆ ಹೋದರೆ ನಿಮಗೆ ತೋರಿಸಿ, ಇಲ್ಲ ಸೀದಾ ಮನೆಗೆ ಹೋಗ್ತೀವಿ.
ಇನ್ನು ಮನೆಗೆ ಸಿಗುವ. ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ನಾನು ಹಾಗೆ ಹೇಳಿದೆ, ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತು ನಾನಂತ ಗೊತ್ತುಂಟಲ್ಲ, ನಿಮಗೆ 2-3 ಪ್ಲೇಸ್ ತೋರಿಸೋದಿದ್ರೆ ಮನೆಗಂತೂ ಹೋಗೋದಿಲ್ಲ. ಹಾಗೇನೆ ಬರುವಾಗ ಇಲ್ಲಿ ಡೆಲ್ಟಾ ಪಾಯಿಂಟ್ ಉಂಟು ಕುಂದಾಪುರ ಸೈಡಿಂದ ಹೋಗ್ತಿದ್ವಿ, ನೋಡುವಂತ ಬಂದೆ. ಮತ್ತು ಕುಂದಾಪುರದ ಡೆಲ್ಟಾ ಪಾಯಿಂಟ್ ನೋಡಿರಲಿಲ್ಲ ನಾನು. ಸಂತೆಕಟ್ಟೆ ನೋಡಿದೆ, ಉಡುಪಿದ ಸಂತೆಕಟ್ಟಿದ್ದು ಡೆಲ್ಟಾ ಪಾಯಿಂಟ್ ನೋಡಿದೆ, ಅಂದರೆ ಕುಡಿ ಬೀಚ್. ಈಗ ಕುಂದಾಪುರದ ಕುಡಿ ಬೀಚ್ ನೋಡುವಂತ ಬಂದೆ. ಒಳ್ಳೆ ಉಂಟು ಮಾರೆ, ಒಳ್ಳೆ ಸೀ ವಾಕ್ ಉಂಟು. ಆದರೆ ಸಂತೆಕಟ್ಟೆದ ಅಷ್ಟೊಂದೇನು ಸೀ ವಾಕ್ ಇಲ್ಲ, ಸುಮ್ಮನೆ ಒಂದು ಈಚಿಂದ ಸಿಹಿ ನೀರು ಬರ್ತದೆ, ಆಚಿಂದ ಸಮುದ್ರ ನೀರು ಬರ್ತದೆ. ಅದು ಸಹ ಒಳ್ಳೆ ಉಂಟು, ನೋಡೋ ಸಿಂಪಲ್ ಆಗಿ ಒಳ್ಳೆ ಕಾಣ್ತದೆ. ಈಗ ಇಲ್ಲಿ ಸಹ ಬಂದಿದೆ, ಒಳ್ಳೆ ಉಂಟು. ಕುಡಿ ಬೀಚ್ ಅಂದರೆ ಡೆಲ್ಟಾ ಪಾಯಿಂಟ್ ಅಂದರೆ ಎಂತ ಗೊತ್ತಾಯ್ತಲ್ಲ, ಅಂದರೆ ಒಂದು ಸೈಡ್ ಸಮುದ್ರ ನೀರು ಇರ್ತದೆ, ಒಂದು ಸೈಡ್ ಸಿಹಿ ನೀರು ಇರ್ತದೆ, ಅಂದರೆ ನದಿ ನೀರು ಇರ್ತದೆ. ಎರಡು ಸಹ ಜಾಯಿಂಟ್ ಆಗೋದನ್ನು ಕುಡಿ ಬೀಚ್ ಇಲ್ಲದ್ರೆ ಡೆಲ್ಟಾ ಪಾಯಿಂಟ್ ಹೇಳ್ತಾರೆ. ಈಗ ನಿಮಗೆ ಸ್ವಲ್ಪ ವ್ಯೂಸ್ ಎಲ್ಲ, ಸ್ವಲ್ಪ ಸೀನರೆಲ್ಲ ತೋರಿಸ್ತೆ, ನೋಡ ಹೋಗುವ. ನಿಮಗೆ ಗೊತ್ತಾಗ್ತೊಂಡು ಗೊತ್ತಿಲ್ಲ, ಇಲ್ಲಿ ಕಾಣ್ತಾ ಉಂಟು ಅದು ಕನೆಕ್ಟ್ ಆಗೋದು. ಅಂದರೆ ಅಲ್ಲಿ ಹಿಂದೆ ಸ್ಟಾರ್ಟ್ ಆಗಿದೆ ಅದರದ್ದು, ಅಲ್ಲಿದ್ದ ನದಿ ನೀರು ಬರ್ತದೆ ಮತ್ತು ಇಲ್ಲಿ ಕನೆಕ್ಟ್ ಆಗ್ತದೆ. ಇದು ಅಲ್ಲೇ ನೋಡಿ, ಅದು ಆಚೆ ಹೋಗ್ತಾ ಉಂಟು, ಈಚೆ ಬರ್ತಾ ಇಲ್ಲ. ನಿಮ್ಗೆ ಕಾಣ್ತಾ ಉಂಟು ಗೊತ್ತಿಲ್ಲ, ನನಗೆ ಸ್ವಲ್ಪ ಕಾಣ್ತಾ ಉಂಟು. ಅಲ್ಲಿ ಇನ್ನೊಂದು ಉಂಟು ಸೀ ವಾಕ್, ಬೋರ್ಡೆಲ್ಲ ಹೋಗ್ತಾ ಉಂಟು. ಮೀನು ಮಾಡಿ ಸ್ವಲ್ಪ ಝೂಮ್ ಮಾಡೋ, ನೋಡ ಝೂಮ್ ಆಗ್ತದೆ, ಜಾಸ್ತಿ ಝೂಮ್ ಆಗ್ತದೆ, ಅಷ್ಟು ಝೂಮ್ ಮಾಡಲಿಕ್ಕಿಲ್ಲ. ಮೀನು ಹಿಡ್ತಾ ಬರ್ತಾ ಇದ್ದಾರೆ. ನೋಡಿ ಇಲ್ಲಿ ಜಾಸ್ತಿ ಅಲ್ಲಿ ಬರ್ತಾ ಇಲ್ಲ. ಮತ್ತೆ ನೋಡಿ ಬಂದ್ರಲ್ಲ ಕೋಡಿ ಬೀಚ್. ಸಾರಿ, ನಾನು ಮೊದಲಿಗೆ ಅದು ಕುಡಿ ಹೇಳಿದೆ, ಅದು ಕುಡಿಯಲ್ಲ, ಕೋಡಿ. ಸ್ವಲ್ಪ ಕ್ಲಿಪ್ಸ್ ಎಲ್ಲ ಹಾಕಿರ್ಬೋದು ಕೋಡಿದೆಲ್ಲ, ಬೀಚಿದೆಲ್ಲ ನೋಡಿದ್ರಲ್ಲ. ಇಲ್ಲಿಗೆ ಇದರ ಎಂಡ್ ಪಾಯಿಂಟ್ ಬಂದಿದ್ದೀನಿ, ಎಂಡ್ ಪಾಯಿಂಟಿಗೆ ಕೂತಿದ್ದೀನಿ. ತೋರಿಸ್ಬೋದು, ಕ್ಯಾಮ್ರಾಮನ್ ಚೂರು ತೋರಿಸಿ ಅಲ್ಲಿ. ಅದು ಎಂಡ್ ಪಾಯಿಂಟು. ಮತ್ತು ಅಲ್ಲಿ ಸ್ವಲ್ಪ ಜಾಸ್ತಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ಸ್ವಲ್ಪ ಕುಸಿದಿದೆ. ಸೊ ಇಲ್ಲಿಗೆ ನಿಂತಿದ್ದೀನಿ. ಮತ್ತು ಈಗ ಇಲ್ಲಿಗೆ ನನ್ನ ಇವತ್ತಿನ ಟ್ರಾವೆಲ್ ವ್ಲಾಗ್ಸ್ ಹೇಳ್ತೀರಾ ನೀವು. ಟ್ರಾವೆಲ್ ವಿಡಿಯೋ ಇಲ್ಲಿಗೆ ಮುಗಿಸುವ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಎಂತೆಲ್ಲ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗ್ಬೇಕಂತ ಹೇಳಿ, ಟ್ರೈ ಮಾಡ್ತೀನಿ ನಾನು ನೆಕ್ಸ್ಟ್ ಪ್ಲೇಸ್ ಹೋಗಲಿಕ್ಕೆ. ಮತ್ತು ಸಿಗುವ. ಸೇಫ್ ಆಗಿರಿ, ಖುಷಿಯಾಗಿರಿ. ಬಾಯ್. ಎಂತ ತಿನ್ಬೇಕನ್ಸ್ತಾ ಉಂಟಲ್ಲೋ, ಪ್ರಸಾದ ಉಂಟಲ್ಲ, ಪ್ರಸಾದ ತಿನ್ನುವ. ದೊಡ್ಡ ಮರೆ ಕೊಲ್ಲಿರ್ತೇವೆ. ಎಲ್ಲಿದ್ರು ಮಾರೆ. ಬಾಯ್.